ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ನುಗ್ಗೆಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ. ಈ ನುಗ್ಗೆಕಾಯಿ ಪಲ್ಯ ಮಾಡಾಕ ಒಂದು ಬೋಗಾಣಿ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಗ್ಗೆಕಾಯಿನ ಚಂದಾಗ ನಾರೆಲ್ಲ ತೆಗೆದು ಕಟ್ ಮಾಡಿ ನಾವೇನು ಮಾಡಬೇಕು, ನೀರೊಳಗೆ ಹಾಕಿ ಕುದಿಯಾಕಿಡ್ಬೇಕು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಹಾಕಿ ಚಂದಾಗ ಒಂದು ಕುದಿ ಬರುವಂಗೆ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಈ ಥರ ಮೆತ್ತಗ ಆಗಬೇಕು ನುಗ್ಗೆಕಾಯಿ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊರಿ. ಒಂದು ಪ್ಯಾನ್ ಒಳಗೆ 1-2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಕಾದಿಂದ ಅದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗುವಂಗೆ ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ. ನುಗ್ಗೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಉಪಯೋಗ ಐತೆ ನೋಡ್ರಿ. ಜೀರ್ಣಶಕ್ತಿನೂ ಹೆಚ್ಚಿಸುತ್ತೆ. ಇದಕ್ಕೆ ಎಲ್ಲ ರೀತಿ ಉಪಯೋಗ ಐತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆಮೇಲೆ ಒಂದು ಟೊಮ್ಯಾಟೊವನ್ನು ಮಿಕ್ಸಿ ಮಾಡಿಕೊಂಡು ಅದ್ರದ್ದು ಪೇಸ್ಟು ಹಾಕಿ ಚಂದಾಗ ಸ್ವಲ್ಪ ನೀರಿನ ಅಂಶ ಹೋಗುವವರೆಗೂ ಬಿಡ್ಬೇಕ್ರಿ. ಆಮೇಲೆ ಅದಕ್ಕೆ ಅರಿಶಿಣ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಆಮೇಲೆ 1 ಕಪ್ ಮೊಸರು ಹಾಕ್ಕೊಂಡು ಚಂದಾಗ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದನ್ನು ಚಂದಾಗ ಕುದಿಯಾಕೆ ಬಿಟ್ಟ ಮ್ಯಾಗ ನಾವೇನು ಮಾಡ್ಬೇಕ್ರಿ, ಬೇಯಿಸ್ಕೊಂಡಿರ್ತೀವಲ್ರಿ ನುಗ್ಗೆಕಾಯಿನ ಅದ್ರ ಒಳಗೆ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಆಮೇಲೆ ಅದನ್ನು ತೆಗೆದಾದ್ಮ್ಯಾಗ ಮೊಸರು ಉಳಿದತ್ತಲ್ರಿ, ಅದಕ್ಕೊಂಚೂರು ನೀರು ಹಾಕಿ ಕಲಸಿ ಹಾಕ್ಬೇಕ್ರಿ. ಅಂದರೆ ಸ್ವಲ್ಪ ಗ್ರೇವಿ ಥರ ನಮ್ಗೆ ನುಗ್ಗೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಈ ನುಗ್ಗೆಕಾಯಿ ಪಲ್ಯ ಮಾಡಿರಿ, ನೀವು ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನನ್ನ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.